ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಯೋಗವು ಪೂರ್ಣಗೊಂಡಾಗ ವಿಭೂತಿಗಳು ಪ್ರಕಟವಾಗುತ್ತವೆ ಮತ್ತು ಆತ್ಮವು ನಿರ್ವಿಕಲ್ಪ ಸ್ಥಿತಿಯನ್ನು ತಲುಪಿದಾಗ ಸಿದ್ಧಿ ಜನ್ಮ ತಾಳುತ್ತದೆ. ಅಷ್ಟಸಿದ್ಧಿಗಳು ಪ್ರಕೃತಿಯ ಅಚಲ ನಿಯಮಗಳು ಯಾರ ಮುಂದೆ ಮಣಿಯುತ್ತವೆಯೋ ಅಂತಹ 8 ಮಹಾನ್ ಚಮತ್ಕಾರಿ ಶಕ್ತಿಗಳು. ಇವು ಕೇವಲ ಪುರಾಣದ ಕಥೆಗಳೇ ಅಥವಾ ಇವುಗಳ ಹಿಂದೆ ಮನುಷ್ಯನಿಗೆ ತಿಳಿಯದ ವಿಜ್ಞಾನ ಅಡಗಿದೆಯೇ? ಇಂದಿನ 21ನೇ ಶತಮಾನದಲ್ಲಿ ಇವುಗಳನ್ನು ಜಾಗೃತಗೊಳಿಸಲು ಸಾಧ್ಯವೇ? ಬನ್ನಿ, ಈ ಅಷ್ಟಸಿದ್ಧಿಗಳ ರಹಸ್ಯವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಸಿದ್ಧಿ ಎಂಬ ಪದದ ಅರ್ಥ ಪರಿಪೂರ್ಣತೆ ಅಥವಾ ಸಾಧನೆ. ಮಹರ್ಷಿ ಪತಂಜಲಿ ತಮ್ಮ ಯೋಗ ಸೂತ್ರದ ವಿಭೂತಿ ಪಾದದಲ್ಲಿ ಈ ಶಕ್ತಿಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಒಬ್ಬ ಸಾಧಕನು ಸತತ ಧ್ಯಾನ, ತಪಸ್ಸು ಮತ್ತು ಸಂಯಮದ ಮೂಲಕ ತನ್ನ ಪಂಚಪ್ರಾಣಗಳನ್ನು ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ ಹಾಗೂ ಸಮಾನ ಮತ್ತು ಪಂಚಭೂತಗಳನ್ನು ಭೂಮಿ, ಆಕಾಶ, ಅಗ್ನಿ, ಜಲ ಹಾಗೂ ವಾಯು ನಿಯಂತ್ರಿಸಿದಾಗ ಈ ಸಿದ್ಧಿಗಳು ಉದ್ಭವಿಸುತ್ತವೆ. ಇವು ಪ್ರಕೃತಿಯ ಮೂಲ ನಿಯಮಗಳ ಮೇಲೆ ಸಂಪೂರ್ಣ ಹತೋಟಿ ಸಾಧಿಸುವುದರ ಪರಿಣಾಮವಾಗಿ ಹೊರಹೊಮ್ಮುವ ಶಕ್ತಿಗಳು. ಆದರೆ ನೆನಪಿಡಿ, ಆಧ್ಯಾತ್ಮಿಕ ಹಾದಿಯಲ್ಲಿ ಈ ಶಕ್ತಿಗಳು ಸಾಧಕನಿಗೆ ಎದುರಾಗುವ ದೊಡ್ಡ ಪರೀಕ್ಷೆಗಳು. ಇವುಗಳನ್ನು ಅಹಂಕಾರಕ್ಕಾಗಿ ಅಥವಾ ಸ್ವಾರ್ಥಕ್ಕಾಗಿ ಬಳಸಿದರೆ ಸಾಧಕನ ಅಧಪತನವಾಗುತ್ತದೆ. ಅದಕ್ಕಾಗಿ ಸಿದ್ಧಿಗಳು ಆಧ್ಯಾತ್ಮಿಕ ಪಯಣದ ಅಡೆತಡೆಗಳು, ಗುರಿಯಲ್ಲ ಎಂದು ಜ್ಞಾನಿಗಳು ಎಚ್ಚರಿಸಿದ್ದಾರೆ. ಆದರೆ ನಿಜವಾದ ಭಕ್ತನಿಗೆ, ನಿಷ್ಕಾಮ ಕರ್ಮಿಗೆ ಈ ಸಿದ್ಧಿಗಳು ಇಡೀ ಸೃಷ್ಟಿಗೆ ಶುಭವನ್ನುಂಟು ಮಾಡುವ ಸಾಧನಗಳಾಗುತ್ತವೆ. ಈ ಅಷ್ಟಸಿದ್ಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಅಣಿಮಾ ಸಿದ್ಧಿ. ತನ್ನ ದೇಹವನ್ನು ಪರಮಾಣುವಿನಷ್ಟು ಅತ್ಯಂತ ಸೂಕ್ಷ್ಮವಾಗಿಸಿಕೊಳ್ಳುವ ಶಕ್ತಿ. ಇದರಿಂದ ಸಾಧಕನು ಕಣ್ಣಿಗೆ ಕಾಣದಂತೆ ಯಾವುದೇ ವಸ್ತುವಿನ ಗೋಡೆಗಳ ಅಥವಾ ಕಿರಿದಾದ ರಂಧ್ರಗಳ ಮೂಲಕ ಹಾದು ಹೋಗಬಹುದು. ಪುರಾಣದಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ಹನುಮಂತನು ಲಂಕೆಯನ್ನು ಪ್ರವೇಶಿಸುವಾಗ ಯಾರಿಗೂ ಕಾಣದಂತೆ, ರಾಕ್ಷಸರಿಗೆ ಗೋಚರಿಸದಂತೆ ಪುಟ್ಟ ರೂಪ ಧರಿಸಿದ್ದು ಇದೇ ಅಣಿಮಾ ಸಿದ್ಧಿಯಿಂದ. ಇನ್ನು ವಾಲಿಯು ಅಂತರಾಳದಲ್ಲಿ ಪ್ರವೇಶಿಸಿದ್ದು ಸಹ ಇದರ ಪ್ರಭಾವದಿಂದ. ಎರಡನೆಯದು ಮಹಿಮಾ ಸಿದ್ಧಿ. ದೇಹವನ್ನು ಇಡೀ ಬ್ರಹ್ಮಾಂಡದಷ್ಟು ಬೃಹತ್ತಾಗಿ ಪರ್ವತದಷ್ಟು ವಿಸ್ತರಿಸುವ ಶಕ್ತಿ ಇದು. ಸಮುದ್ರ ದಾಟುವಾಗ ಸುರಸಿಯ ಮುಂದೆ ತನ್ನ ಬೃಹತ್ ರೂಪ ಧರಿಸಿದ್ದು ಮತ್ತು ಲಂಕಾದಹನದ ವೇಳೆ ಹನುಮಂತನು ಧರಿಸಿದ ಆ ಅತಿ ಬೃಹತ್ ರೂಪವೇ ಮಹಿಮಾ ಸಿದ್ಧಿಯ ಪ್ರತೀಕ. ಇನ್ನು ತ್ರಿವಿಕ್ರಮನಾಗಿ ವಾಮನನು ಇಡೀ ಬ್ರಹ್ಮಾಂಡವನ್ನು ಆವರಿಸಿದ್ದು ಸಹ ಇದರ ಇನ್ನೊಂದು ಉದಾಹರಣೆ. ಮೂರನೆಯದು ಲಘಿಮಾ ಸಿದ್ಧಿ. ದೇಹವನ್ನು ಹತ್ತಿಗಿಂತಲೂ ಅಥವಾ ಗಾಳಿಗಿಂತಲೂ ಹಗುರವಾಗಿಸಿಕೊಳ್ಳುವ ಶಕ್ತಿ ಇದು. ಇದರಿಂದ ಗುರುತ್ವಾಕರ್ಷಣೆಯನ್ನು ಜಯಿಸಿ ಗಾಳಿಯಲ್ಲಿ ತೇಲಬಹುದು ಅಥವಾ ನೀರಿನ ಮೇಲೆ ಮರದ ಎಲೆಯಂತೆ ಸಲೀಸಾಗಿ ನಡೆಯಬಹುದು. ವಾಸ್ತವವಾಗಿ ಇಂದಿಗೂ ಅನೇಕ ಹಿಮಾಲಯದ ಯೋಗಿಗಳು ಈ ಶಕ್ತಿಯಿಂದ ಶೂನ್ಯದಲ್ಲಿ ಸ್ಥಿರವಾಗಿರುವ ಉದಾಹರಣೆಗಳಿವೆ. ಮಹಾಯೋಗಿಗಳು ತಮ್ಮ ದೇಹದ ಭಾರವನ್ನು ಕಡಿಮೆ ಮಾಡಿಕೊಂಡು ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದರೆಂದು ನಮ್ಮ ಪ್ರಾಚೀನ ಗ್ರಂಥಗಳು ಹೇಳುತ್ತವೆ. ನಾಲ್ಕನೆಯದ್ದು ಗರಿಮಾ ಸಿದ್ಧಿ. ತನ್ನ ಶರೀರವನ್ನು ಪರ್ವತದಂತೆ ಅಥವಾ ಇಡೀ ಬ್ರಹ್ಮಾಂಡದಷ್ಟು ಅತ್ಯಂತ ಭಾರವಾಗಿಸಿಕೊಳ್ಳುವ ಶಕ್ತಿ. ಸಾಧಕನ ಅನುಮತಿ ಇಲ್ಲದೆ ಅವನ ದೇಹವನ್ನು ಅಲುಗಾಡಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಮಹಾಭಾರತದಲ್ಲಿ ಭೀಮನು ಹನುಮಂತನ ಬಾಲವನ್ನು ಎತ್ತಲಾಗದೆ, ಅದನ್ನು ಅಲುಗಾಡಿಸಲು ಆಗದೆ ಸೋಲೊಪ್ಪಿದ್ದು ಇದೇ ಗರಿಮಾ ಸಿದ್ಧಿಯ ಪ್ರಭಾವದಿಂದ. ಐದನೆಯದ್ದು ಪ್ರಾಪ್ತಿ ಸಿದ್ಧಿ. ಇದು ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದಲ್ಲ. ಬ್ರಹ್ಮಾಂಡದ ಯಾವುದೇ ಮೂಲೆಯಲ್ಲಿರುವ ವಸ್ತುವನ್ನು ಇದ್ದ ಜಾಗಕ್ಕೆ ತರಿಸಿಕೊಳ್ಳುವ ಅಥವಾ ಮುಟ್ಟುವ ಶಕ್ತಿ ಇದು. ಒಬ್ಬ ಸಾಧಕನು ಭೂಮಿಯ ಮೇಲೆ ಕುಳಿತೇ ತನ್ನ ಬೆರಳಿನಿಂದ ಚಂದ್ರನನ್ನು ಅಥವಾ ಸೂರ್ಯನನ್ನು ಸ್ಪರ್ಶಿಸಬಲ್ಲ ಶಕ್ತಿ ಇದಾಗಿದೆ. ಪ್ರಾಣಿ ಪಕ್ಷಿಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಇದರ ಒಂದು ಭಾಗವಾಗಿದೆ. ಆರನೆಯದ್ದು ಪ್ರಾಕಾಮ್ಯ ಸಿದ್ಧಿ. ಇದು ಅಡೆತಡೆ ಇಲ್ಲದ ಇಚ್ಛಾಶಕ್ತಿ. ಭೌತಿಕ ವಸ್ತುಗಳ ಪ್ರತಿರೋಧವನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಹೊಂದಿದೆ. ಈ ಸಿದ್ಧಿಯ ಮೂಲಕ ಮನುಷ್ಯನು ನೀರಿನಲ್ಲಿ ಮುಳುಗುವಂತೆ ಭೂಮಿಯೊಳಗೆ ಇಳಿಯಬಹುದು ಅಥವಾ ಬೆಂಕಿಯ ಮೇಲೆ ನೀರಿನಂತೆ ನಡೆಯಬಹುದು.
ಪ್ರಕೃತಿಯ ನಿಯಮಗಳು ಇವರ ಸಂಕಲ್ಪಕ್ಕೆ ಅಡ್ಡಿಯಾಗುವುದಿಲ್ಲ. ಯೋಗಿಗಳು ತಮ್ಮ ಇಚ್ಛೆಯಂತೆ ರೂಪವನ್ನು ಬದಲಾಯಿಸುವುದು, ಅಮರತ್ವವನ್ನು ಪಡೆಯುವುದು ಅಥವಾ ದೇಹವನ್ನು ತ್ಯಜಿಸಿ ಬೇರೆ ದೇಹವನ್ನು ಪ್ರವೇಶಿಸುವುದು ಈ ಸಿದ್ಧಿಯ ವ್ಯಾಪ್ತಿಯಲ್ಲಿದೆ. 7ನೆಯದ್ದು ಇಷಿತ್ವ ಸಿದ್ಧಿ. ಇದು ಈಶ್ವರತ್ವ ಅಥವಾ ಸೃಷ್ಟಿಸ್ಥಿತಿ ಲಯದ ಮೇಲೆ ಪ್ರಭುತ್ವ ಸಾಧಿಸುವ ಶಕ್ತಿ. ಸತ್ತವರನ್ನು ಬದುಕಿಸುವುದು, ಹೊಸ ವಸ್ತುಗಳನ್ನು ಶೂನ್ಯದಿಂದ ಸೃಷ್ಟಿಸುವುದು ಅಥವಾ ಪ್ರಕೃತಿಯ ಪಂಚಭೂತಗಳನ್ನು ತನ್ನ ಅಧೀನಕ್ಕೆ ತಂದುಕೊಂಡು ಆಜ್ಞಾಪಿಸುವ ದೈವಿಕ ಸಾಮರ್ಥ್ಯ ಇದಾಗಿದೆ. ಇದು ಸಾಧಕನ ಅಹಂಕಾರ ಪೂರ್ಣವಾಗಿ ನಶಿಸಿ ಶಿವೋಹಂ ಸ್ಥಿತಿಯಲ್ಲಿದ್ದಾಗ ಮಾತ್ರ ಒಲಿಯುತ್ತದೆ. ಇದು ಪರಮಜ್ಞಾನ ಮತ್ತು ಪರಮಶಕ್ತಿಯ ಅಂತಿಮ ಸ್ಥಿತಿ. 8ನೆಯದ್ದು ವಶಿತ್ವ ಸಿದ್ಧಿ. ಇದು ಸಮಸ್ತ ಪ್ರಕೃತಿಯನ್ನು ಮತ್ತು ಜೀವಿಗಳನ್ನು ತನ್ನ ಮಂತ್ರಮುಗ್ಧವಾಗಿಸುವ ಅಥವಾ ಹತೋಟಿಗೆ ತರುವ ಶಕ್ತಿ. ಈ ಸಿದ್ಧಿ ಪಡೆದವನ ಮುಂದೆ ಕ್ರೂರ ಪ್ರಾಣಿಗಳು ಸಹ ಅಹಿಂಸೆಯನ್ನು ಪಾಲಿಸುತ್ತವೆ. ಯಾವುದೇ ವ್ಯಕ್ತಿ ಅಥವಾ ಪ್ರಕೃತಿಯ ಶಕ್ತಿಯು ಸಾಧಕನ ಆಜ್ಞೆಯನ್ನು ಮೀರಲು ಸಾಧ್ಯವಿಲ್ಲ. ಇದು ಕೇವಲ ಇತರರನ್ನು ಆಳುವುದಲ್ಲ, ತನ್ನ ಸ್ವಂತ ಇಂದ್ರಿಯಗಳನ್ನು ಪ್ರಕೃತಿಯ ಮೂಲದೊಂದಿಗೆ ಬೆಸೆಯುವುದು ಮತ್ತು ತನ್ನ ಮನಸ್ಸಿನ ಪ್ರತಿಯೊಂದು ಅಂಶದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುವುದು. ನಮ್ಮ ಕರ್ನಾಟಕದ ಪುಣ್ಯಭೂಮಿಯು ಅಸಂಖ್ಯಾತ ಸಿದ್ಧ ಪುರುಷರಿಗೆ ಜನ್ಮ ನೀಡಿದೆ. ಸೌದತ್ತಿ ಯಲ್ಲಮ್ಮನ ಕ್ಷೇತ್ರವಿರಲಿ, ಮಲೆ ಮಹದೇಶ್ವರ ಬೆಟ್ಟವಿರಲಿ, ಶೃಂಗೇರಿಯ ಪೀಠವಿರಲಿ ಅಥವಾ ಗಾಣಗಾಪುರ ದತ್ತಾತ್ರೇಯ ಕ್ಷೇತ್ರವಿರಲಿ, ಇಲ್ಲಿನ ಯೋಗಿಗಳು ಲೋಕ ಕಲ್ಯಾಣಕ್ಕಾಗಿ ಸಿದ್ಧಿಗಳನ್ನು ಬಳಸಿದ್ದಾರೆ. ಸಿದ್ಧಾರೂಢ ಸ್ವಾಮಿಗಳು, ಕೈವಾರ ತಾತಯ್ಯನವರು ಮತ್ತು ವಚನಕಾರರಾದ ಅಲ್ಲಮ ಪ್ರಭುಗಳ ವಚನಗಳಲ್ಲಿ ಈ ಅತೀಂದ್ರಿಯ ಶಕ್ತಿಗಳ ಉಲ್ಲೇಖವಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಶರಣರ ಯುಗವು ಈ ಸಿದ್ಧಿಗಳನ್ನು ಧ್ಯಾನ ಮತ್ತು ಭಕ್ತಿಯ ಮೂಲಕ ಹೇಗೆ ಸಾಧಿಸಬಹುದು ಎಂಬುದಕ್ಕೆ ನೈಜ ಉದಾಹರಣೆಗಳನ್ನು ಒದಗಿಸುತ್ತದೆ. ಇಂದಿನ ಕ್ವಾಂಟಮ್ ಭೌತಶಾಸ್ತ್ರವು ಮ್ಯಾಟರ್ ಮತ್ತು ಎನರ್ಜಿ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಯೋಗ ವಿಜ್ಞಾನದ ಪ್ರಕಾರ ಮನುಷ್ಯನ ಪ್ರಜ್ಞೆಯು ಪರಮ ಪ್ರಜ್ಞೆಯೊಂದಿಗೆ ಬೆರೆತಾಗ ಸೂಕ್ಷ್ಮ ಶರೀರವು ಸ್ಥೂಲ ಶರೀರದ ಮೇಲೆ ಪ್ರಭುತ್ವ ಸಾಧಿಸಿದಾಗ ಭೌತಿಕ ನಿಯಮಗಳು ಬದಲಾಗುತ್ತವೆ. ನಮ್ಮ ಮನಸ್ಸು ಮತ್ತು ಶರೀರ ಕೇವಲ ಮಾಂಸಪಿಂಡವಲ್ಲ, ಅದು ಪ್ರಾಣಶಕ್ತಿ ಮತ್ತು ಪ್ರಜ್ಞೆಯ ಅತ್ಯಂತ ಸಂಕೀರ್ಣವಾದ ವ್ಯವಸ್ಥೆ. ಇದನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಂಟಾಗಬಹುದು. ಅದು ಇಂದಿನ ಯುಗದಲ್ಲಿ ಈ ಸಿದ್ಧಿಗಳನ್ನು ಪಡೆಯುವುದು ಸಾಧ್ಯವೇ ಎಂದು. ಅದರ ಉತ್ತರ ಹೌದು, ಇಂದಿಗೂ ಸಿದ್ಧಿಗಳು ಸಾಧ್ಯ. ಆದರೆ ಅದಕ್ಕೆ ಬೇಕಾಗಿರುವುದು ಕೇವಲ ಬಲವಾದ ಆಸೆ ಮಾತ್ರವಲ್ಲ, ಸಂಪೂರ್ಣ ಸಮರ್ಪಣೆ ಮತ್ತು ತೀವ್ರ ಶಿಸ್ತು. ಬ್ರಹ್ಮಚರ್ಯ ಪಾಲನೆ ಮಾಡುವುದು, ಶಕ್ತಿಯ ಸಂರಕ್ಷಣೆ ಮತ್ತು ಪ್ರಾಣಶಕ್ತಿಯ ಉದ್ದೀಪನೆಗೆ ಇದು ಅತಿ ಅವಶ್ಯಕ. ಮೌನವಾಗಿರುವುದು, ವಾಕ್ಚಾತುರ್ಯದ ಮೂಲಕ ವ್ಯಯವಾಗುವ ಶಕ್ತಿಯ ಉಳಿತಾಯ ಮತ್ತು ಅಂತರಂಗದೊಂದಿಗೆ ಸಂಪರ್ಕ ಸಾಧಿಸಲು. ನಿರಂತರ ಧ್ಯಾನ ಮತ್ತು ತಪಸ್ಸು ಮಾಡುವುದು, ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುವುದು ಮತ್ತು ಪ್ರಜ್ಞೆಯನ್ನು ಶುದ್ಧೀಕರಿಸುವುದು. ನಿಷ್ಕಾಮ ಕರ್ಮ ಮಾಡುವುದು, ಅಹಂಕಾರ ಮತ್ತು ಸ್ವಾರ್ಥದ ಸಂಪೂರ್ಣ ತ್ಯಾಗ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಚಿಂತನೆ ಮಾಡುವುದು. ನೆನಪಿಡಿ, ಹನುಮಂತನನ್ನು ಅಷ್ಟಸಿದ್ಧಿ ನವನಿಧಿಕೆ ದಾತ ಎಂದು ಕರೆಯಲಾಗುತ್ತದೆ. ರಾಮಚರಿತ ಮಾನಸದ ಪ್ರಕಾರ ಸೀತಾದೇವಿಯು ಹನುಮಂತನ ಅಚಲ ಭಕ್ತಿಗೆ ಮೆಚ್ಚಿ ಈ 8 ಸಿದ್ಧಿಗಳನ್ನು ಇಚ್ಛೆಯಂತೆ ಬಳಸುವ ಮತ್ತು ಇತರರಿಗೆ ನೀಡುವ ವರವನ್ನು ಕರುಣಿಸಿದರು. ಅದರಿಂದಲೇ ಹನುಮಂತನು ಈ ಶಕ್ತಿಗಳ ಪರಮ ಒಡೆಯ ಮತ್ತು ಅತಿ ದೊಡ್ಡ ಉದಾಹರಣೆ. ನಿಸ್ವಾರ್ಥ ಭಕ್ತಿಯೇ ಈ ಎಲ್ಲ ಶಕ್ತಿಗಳ ಮೂಲಾಧಾರ. ನೋಡಿದ್ರಲ್ಲ ಸ್ನೇಹಿತರೆ, ಅಷ್ಟಸಿದ್ಧಿಗಳು ಕೇವಲ ಪವಾಡಗಳಲ್ಲ, ಅವು ಮಾನವನ ಆತ್ಮದ ಸುಪ್ತ ಶಕ್ತಿಗಳು. ಇವುಗಳನ್ನು ಪಡೆಯಲು ಬೇಕಾಗಿರುವುದು ಬಾಹ್ಯ ಅನ್ವೇಷಣೆಯಲ್ಲ, ಬದಲಿಗೆ ಆಂತರಿಕ ಶುದ್ಧತೆ ಮತ್ತು ಆಧ್ಯಾತ್ಮಿಕ ಶಿಸ್ತು. ನಿಮ್ಮ ಉದ್ದೇಶ ಶಕ್ತಿಯ ಪ್ರದರ್ಶನವಲ್ಲದೆ ಸ್ವಯಂ ದರ್ಶನ ಮತ್ತು ಲೋಕ ಕಲ್ಯಾಣವಾಗಿದ್ದರೆ ಈ ಶಕ್ತಿಗಳು ತಾವಾಗಿಯೇ ನಿಮ್ಮಲ್ಲಿ ಪ್ರಕಟವಾಗುತ್ತವೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಅಷ್ಟಸಿದ್ಧಿಗಳ ಜೊತೆಗೆ ಹನುಮಂತನು ನೀಡುವ ನವನಿಧಿಗಳು ಯಾವುವು ಎಂದು ತಿಳಿಯಬೇಕಿದ್ದರೆ ಕಮೆಂಟ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಯೋಣ. ಇಂತಹ ಅದ್ಭುತ ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ರಹಸ್ಯ ವೇದ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.
ಜೈ ಶ್ರೀರಾಮ್.